ನಾನು ಅಕ್ಷತಾ ಅಂತ ಅತ್ತೆ ಸೊಸೆ ಚಾನಲ್ಗೆ ಸ್ವಾಗತ. ನಾಗರ ಪಂಚಮಿ ಹಬ್ಬಕ್ಕೆ ಅಂತ ನಾವು ಬೆಂಗಳೂರಿನಿಂದ ನನ್ನ ಮಾವನ ಊರು ಉಡುಪಿಗೆ ಬಂದ್ವಿ. ಹಾಗೆ ನಮ್ಮ ನಾಗಬನದಲ್ಲಿ ಬೆಳಿಗ್ಗೆ ನಾಗರ ಪಂಚಮಿ ಪೂಜೆ ಕೂಡ ತುಂಬ ಚೆಂದ ರೀತಿಯಲ್ಲಿ ಆಯಿತು. ಹಾಗೆ ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ ಅಂದರೆ ಅರಿಶಿನ ಎಲೆ ಕಡುಬು ಅಂತ. ಸೊ ಅದು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೇವೆ. ಹಾಗೆ ಎಲೆ ತೊಗೊಂಡು ಬರೋಣ ಅಂಥೇಳಿ ಹೋಗ್ತಾ ಇದ್ದೇನೆ. ನೋಡಿ ನಮ್ಮ ಉಡುಪಿ, ನಮ್ಮ ಮಾವನ ಊರು ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಹಳ್ಳಿಯ ಪ್ರಕೃತಿ ನೀವು ನೋಡ್ಬೋದು ಇಲ್ಲಿ ಎಷ್ಟು ಹಸಿರಾಗಿದೆ ಅಂತ. ಮಳೆ ಕೂಡ ಈಗ ಬಂದಿದೆ. ಈಗ ಅಂತೂ ಇನ್ನು ಹೇಳೋದೇ ಬೇಡ, ತುಂಬ ಖುಷಿಯಾಗುತ್ತೆ. ನಾಗರ ಪಂಚಮಿ ಹಬ್ಬ ಅಂದಮೇಲೆ ಈ ಅರಿಶಿನ ಎಲೆ ಕಡುಬು ಮಾಡುವ ಪದ್ಧತಿ ಮುಂಚಿನಿಂದನೂ ಇದೆ. ಈ ಎಲೆಯಲ್ಲಿ ಮಾಡಿದರೆ ಇದರ ಪರಿಮಳನೂ ಒಂಥರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು, ನಾವಿವಾಗ ರೆಡಿ ಮಾಡ್ತಾ ಇದ್ದೇವೆ. ನೋಡಿ, ಅರಿಶಿನ ಎಲೆ ಕಡುಬು ರೆಡಿ ಆಯಿತು. ಬೆಂದಿದೆ. ಬೆಂದಿದೆಯಾ? ಬೆಂದಿದೆ, ಒಳ್ಳೆಯದಾಗಿದೆ. ನೋಡಿ, ಒಳ್ಳೆ ಬೆಂದಿದೆ. ದೀಪಾಮಿ, ನೀವು ಟೇಸ್ಟ್ ನೋಡಿ ಹೇಳಿ ಆಯಿತಾ? ನನ್ನ ಮೈದನ ಹೆಂಡತಿ ಇವಳು ಈಗ ಟೇಸ್ಟ್ ನೋಡ್ತಾಳೆ. ನನಗೆ ಮಾಮಿ ಆಗ್ತಾರೆ, ದೀಪ ಮಾಮಿ, ಯಂಗೆಸ್ಟ್ ಮಾಮಿ. ಬೆಂದಿದ? ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಹೌದಾ? ಒಳ್ಳೆ ಬೆಂದಿದೆ, ಸೂಪರ್. ಓಕೆ. ಈಗ ನಾನು ನನ್ನ ಮಗ ಮತ್ತು ನನ್ನ ಮೈದನ ಹೊರಗಿದ್ದಾರೆ, ಅವರಿಗೆ ಟೇಸ್ಟ್ ನೋಡಲಿಕ್ಕೆ ಕೊಡ್ತೇನೆ. ಅರಿಶಿನ ಎಲೆ ಕಡುಬು ರೆಡಿ ಆಗುತ್ತೆ, ಟೇಸ್ಟ್ ನೋಡಿ. ಫುಲ್ ತಿನ್ಬೋದಲ್ಲ? ಎಲ್ಲಾದ್ರೂ ತಿನ್ನಿ, ಅರ್ಧಾದ್ರೂ ತಿನ್ನಿ, ಟೇಸ್ಟ್ ನೋಡಿ. ಇದೆಲ್ಲ ದೊಡ್ಡಮ್ಮ ಮಾಡ್ತಾ ಇರಲಿಲ್ಲ, ನಾವು ಸುಮ್ಮನೆ ಮಾಡ್ತಾ ಇದ್ದೀವಿ. ಟೇಸ್ಟ್ ನೋಡಿ. ಮಾಡ್ತಾ ಇದ್ರಲ್ಲ ತಂದೆ ಪಾವ, ಹೇಗಿತ್ತು? ಅಮ್ಮ ಎಲ್ಲ ತುಂಬ ಮಾಡ್ತಾ ಇದ್ದೀವಿ, ಅಮ್ಮ ಎಲ್ಲ ಮಾಡ್ತಾ ಇದ್ದೀವಿ ನಾವು ಸಣ್ಣದಿರುವಾಗೆಲ್ಲ. ಸಗವಾಗಿತ್ತು ಅವಾಗ. ಹಿಂಗೆ ತಿಂತಾಳ ಅನ್ಸುತ್ತಲ್ಲ? ಆಯ್ತು, ತಿನ್ನಿ, ನಾನು ಇಲ್ಲಿ ಇಟ್ಟಿರ್ತೇನೆ. ಅಮ್ಮ ಅದಿರ್ಲಿ, ಆಮೇಲೆ ಬೇಕು ನನಗೆ. ನೋಡಿ, ಇವತ್ತು ನಾಗರ ಪಂಚಮಿ ಸ್ಪೆಷಲ್ ಕಡುಬು ರೆಡಿಯಾಗಿದೆ. ಎಲ್ಲರೂ ತಿಂತಾ ಇದ್ದಾರೆ ನೋಡಿ. ಚಮನ್ ಹೇಗಿದೆ? ಕಸೆ ಚಮ್ಮು ಲೈಕ್ ಅಸೈ, ಟೇಸ್ಟ್ ಅಸೈ. ಸ್ವೀಟ್ ಅಂತೂ ಸೂಪರ್ ಆಗಿದೆ. ಹೌದಾ? ಸಂದೀಪ ಅಮ್ಮನಿಗೆ ಇಷ್ಟ ಆಯ್ತಾ? ಅರು, ನೀವು ಸ್ವೀಟ್ ಅಷ್ಟೊಂದು ಲೈಕ್ ಮಾಡೋದಿಲ್ಲಲ್ಲ, ಇಷ್ಟೊಂದು ತಿಂತಾ ಇದ್ದೀರಾ? ಅಲ್ಲ, ಹೇಗಿದೆ ಅಂದ್ರೆ ಫಸ್ಟ್ ನಾನು ಇದು ಖಾಲಿಯಾಗಿ ಎಲೆ ತಿನ್ನಕ್ಕೆ ಹೋದ್ರೆ, ಆಮೇಲೆ ಪುನಃ ಇನ್ನೊಂದು ತಗೊಂಡು ತಿಂತೇನೆ, ಅಷ್ಟು ಚೆನ್ನಾಗಿದೆ. ಹೌದಾ? ಆಯ್ತಾಯ್ತು, ತಿನ್ನಿ ತಿನ್ನಿ, ಒಳ್ಳೇದಾಗಿ. ಯಾಕೆಂದ್ರೆ ನೀನು ಎಲ್ಲರೂ ಕೇಳ್ತೀಯಲ್ಲ ಹೇಗಿದೆ ಅಂತ. ಹೇಗಿದೆ? ತುಂಬ ಇಷ್ಟ ಇದು, ಮುಂಚೆಯಿಂದ ಬೆಲ್ಲ ಹಾಕಿದ್ದು ತುಂಬ ಇಷ್ಟ.